ನನಗೆ ಪ್ರತಿ ವರ್ಷವೂ ನಮ್ಮ ಸುಬ್ರಹ್ಮಣ್ಯ ಸಾರು, ಮಾಜಿ ರಾಜ್ಯಪಾಲರು, ನಮಗೆ ರಮೇಶ್ ಅವರು, ನಮ್ಮ ಕ್ಲಬ್ಬಿನ ಮೋಹನ್ ಅನೇಕರು ಎಲ್ಲ ನನಗೆ ಈ ವಿಚಾರ ಬಂದಾಗ ನನಗೆ ತುಂಬ ಸಹಕಾರ ಕೊಡ್ತಾರೆ. ನಂದೇನು ಅಂದರೆ ಈಗ ಜನಗಳಿಗೆ ನಾವೇನು ಮಾಡೋಕ್ಕಾಗಲ್ಲ, ಹಣ ಐಶ್ವರ್ಯ ಕೊಡೋಕ್ಕಾಗಲ್ಲ. ನನ್ನ ಮಗನ ನೆನಪಲ್ಲಿ ಒಂದು ಆರೋಗ್ಯ ಶಿಬಿರ ಆಗಬೇಕು. ಆರೋಗ್ಯ ಶಿಬಿರ ಅಂದರೆ ಎಷ್ಟೋ ಜನಕ್ಕೆ ದುಡ್ಡಿಲ್ಲದೇ ಆಸ್ಪತ್ರೆಗೆ ಹೋಗೋಕ್ಕಾಗಲ್ಲ. ECG ಇರಬೇಕು, ಶುಗರ್ ಟೆಸ್ಟ್ ಇರಬೇಕು, BP ಇರಬೇಕು, ಕಣ್ಣಿನ ತಪಾಸಣೆ ಇರಬೇಕು, ಸ್ಕಿನ್ನ ಕಾಯಿಲೆ ಇರಬೇಕು. ಎಷ್ಟೋ ಜನ ಸ್ಕಿನ್ ಬಂದಿರುತ್ತೆ, ಕರ್ಕೊತಾ ಇರ್ತಾರೆ, ಯಾವ ಆಸ್ಪತ್ರೆಗೆ ಹೋಗ್ಬೇಕು ಅಂತಲೇ ಗೊತ್ತಿರಕ್ಕಿಲ್ಲ. ಅಂಥ ಡಾಕ್ಟ್ರುಗಳೆಲ್ಲ ಇಲ್ಲಿ ಕರ್ಕೊಬಂದು ನಮ್ಮ ಬೆಳವಡಿಗೆ ನಮ್ಮ ಮಗನ ಒಂದು ನೆನಪಲ್ಲಿ ಇದೊಂದು ಆರೋಗ್ಯ ಶಿಬಿರ ಪ್ರತಿ ವರ್ಷವೂ ಮಾಡ್ತಾಯಿದ್ದೀನಿ. ಈ ಆರೋಗ್ಯ ಶಿಬಿರ ಆದರೆ ಅಷ್ಟೊಂದು ಸುಲಭ ಅಲ್ಲ. ನಾವು ಪಬ್ಲಿಸಿಟಿ ಮಾಡಬೇಕು. ನಾವು ಸುಮ್ಮನೆ ಬೋರ್ಡ್ ಹಾಕೊಂಡು ಅತಿಥಿಗಳು ಕರೆಸ್ಬಿಟ್ಟು ನಾವು ಮಾಡಿದ್ರೆ ಯಾರು ಕೂಡ ಗೊತ್ತಾಗಲ್ಲ, ಬರೋಲ್ಲ. ನಾನು 2 ದಿವಸದಿಂದ ಮೈಕಲ್ಲಿ ಅನೌನ್ಸ್ ಮಾಡಿಸಿದ್ದೀನಿ, ಬ್ಯಾನರ್ ಹಾಕಿದ್ದೀನಿ, ಕಟೌಟ್ ಹಾಕ್ಸಿದ್ದೀನಿ. ಅತಿಥಿಗಳಿಗೆಲ್ಲ ಕರೆದು ಈ ಥರ ಒಂದು ಶಿಬಿರ ಮಾಡೋದ್ರಿಂದ ಸಕ್ಸಸ್ ಆಗುತ್ತೆ. ಇಲ್ಲಾಂದರೆ 400 ಜನ ಬಂದು ಇಲ್ಲಿ ಪೇಷಂಟ್ಗಳು ಎಷ್ಟೋ ಜನಕ್ಕೆ ಅನಾರೋಗ್ಯ ಇರ್ತದೆ, ಅವರು ಕೂಡ ತೋರಿಸ್ಕೊಳ್ಳಿಕ್ಕಿಲ್ಲ. ಇಲ್ಲಿ ಬಂದಾಗ ಸತ್ಯಾಂಶ ಗೊತ್ತಾಗುತ್ತೆ. ಅದರಿಂದ ಇದನ್ನು ಪ್ರತಿ ವರ್ಷವೂ ಮಾಡ್ತೀವಿ. ಹಲವಾರು ವರ್ಷಗಳಿಂದ ಈ ಆರೋಗ್ಯ ಕ್ಯಾಂಪ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಿಮ್ಮ ಊರಿನ ಜನಕ್ಕೆ ಎಷ್ಟು ಜನಕ್ಕೆ ಉಪಯೋಗ ಆಗಿರ್ಬೋದು ಸರ್? ತುಂಬ ಜನಕ್ಕೆ ಉಪಯೋಗ ಆಗಿದೆ. ಎಷ್ಟೋ ಜನ ಶುಗರಿ ಗೊತ್ತಿಲ್ಲದವರು ಇಲ್ಲಿ ಬಂದಾಗ ಗೊತ್ತಾಗಿದೆ, BP ಗೊತ್ತಿಲ್ಲದವ್ರಿಗೆ BP ನನಗಿದೆ ಅಂತ ಗೊತ್ತಾಗಿದೆ. ಆಮೇಲೆ ಈ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ECG ಮಾಡ್ತಾರೆ. ಈ ECG ಮಾಡ್ಬೇಕಾದ್ರೆ ಸುಮ್ಮನೆ ಅಲ್ಲ, ಒಬ್ಬರು ಒಳ್ಳೆ ಡಾಕ್ಟ್ರ್ ಹತ್ರ ಹೋಗಿ ಅವ್ರಿಗೆ 1000 ರೂಪಾಯಿ ಕೊಟ್ಟು ಚೆಕ್ ಮಾಡಿಸ್ಬೇಕು. ಎಷ್ಟೋ ಜನ ಮಾಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಆ ರೀತಿ ಇರುವಾಗ ಈ ಕಾರ್ಯಕ್ರಮ ತುಂಬ ಒಳ್ಳೆಯದು ಅಂತ ನನಗೆ, ನಾವು ಮನೇಲಿ ಕುಂತ್ಕೊಂಡು ಯೋಚನೆ ಮಾಡಿದಾಗ ಫ್ಯಾಮಿಲಿ ಪ್ರತಿ ವರ್ಷವೂ ಇದು ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಎಷ್ಟು ಗಂಟೆವರೆಗೆ ಇರುತ್ತೆ ಸರ್ ಈ ಕ್ಯಾಂಪ್? 3 ಗಂಟೆವರೆಗೂ ಇರುತ್ತೆ. ಬಂದಿದ್ದಾರೆ ಸರ್? ಈಗ ಒಂದು 150-200 ಜನ ಬಂದಿದ್ದಾರೆ. ಅವರೆಲ್ಲ ಬರ್ತಾ ಇರ್ತಾರೆ. ಇವರೆಲ್ಲ ಹೋಯ್ತಾ ಇದ್ದಾಗ ರೆಸ್ಟ್ ಅದೇ ಅಂದ್ಬಿಟ್ಟು ಬರೋಲ್ಲ. ಈಗ ಒಂದು 10 ಜನ 20 ಜನ ಆ ಬೀದಿನಲ್ಲಿ ಹೋದವರು ಈಗ ರಶ್ ಇಲ್ವಾ ಅಂತ ಕೇಳ್ಕೊಂಡು ಬರ್ತಾ ಇರ್ತಾರೆ. ಆ ಕೊನೆಯಲ್ಲೂ ಬಂದ್ಬಿಡ್ತಾರೆ. ಲಾಸ್ಟ್ ಟೈಮಲ್ಲಿ ಒಂದು ಅಲ್ಲಿ ಗಂಟ ಡಾಕ್ಟ್ರು ಟೈಮ್ ಇರಬೇಕಲ್ಲ, ನೆಕ್ಸ್ಟ್ ಇಯರ್ ಬನ್ನಿ, ಇಲ್ಲ ಎಲ್ಲ ಬೇರೆ ಕಡೆ ಹೋಗಿ ಚೆಕ್ ಮಾಡಿಸ್ಕೊಂಡು ಅಂತ ಹೇಳ್ತೀವಿ. ನನಗೆ ಅವನೆಲ್ಲ ಒಂದು ಕಡೆ ಇಲ್ಲಿ ನಮ್ಮ ಮಾಡೋ ಕಾರ್ಯಕ್ರಮ ನೋಡ್ತಾ ಇರ್ತಾನೆ. ಅವನು ಇನ್ನೂ ಚಿಕ್ಕ ವಯಸ್ಸು, ಅವನು ಸಾಯುವಂಥ ಏಜ್ ಅಲ್ಲ. ಅವನು ಇವಾಗ 37 ವರ್ಷ. ಎಲ್ಲೋ ಒಂದು ಕಡೆ ಇರ್ತಾನೆ. ಅದನ್ನು ನೋಡ್ಬೋದು ಅಥವಾ ನೋಡ್ದೇ ಇರ್ಬೋದು. ನನ್ನ ಮನಸ್ಸಲ್ಲಿ ಹಂಗೆ ಅನಿಸುತ್ತೆ. ನನ್ನ ಮಗ ಇದ್ದಾನೆ, ಎಲ್ಲೋ ಒಂದು ಕಡೆ ನೋಡ್ತಾನೆ, ಯಾವ್ದಾದ್ರು ಹೋಗ್ತಾನೆ. ಕೂಡ ಹಿಂದೆ ಮಾಡ್ಕೊಬರ್ತಿದ್ರಿ ಕಾರ್ಯಕ್ರಮಗಳು. ಕೆಲವು ಕಾರ್ಯಕ್ರಮಗಳು ಮಾಡ್ತಾಯಿದ್ದೆ. ಸ್ಕೂಲ್ ಮಕ್ಕಳಿಗೆಲ್ಲ ಬಟ್ಟೆ ಕೊಡಿಸೋದು, ಬಡ ಮಕ್ಕಳಿಗೆ ಫೀಸ್ ಕಟ್ಕೊಡೋದು, ಅವ್ರಿಗೇನು ಏನಾರ ಸಣ್ಣ ಪುಟ್ಟದ್ದು ಎಲ್ಲ ಮಾಡ್ತಾಯಿದ್ದೋ. ಈಗ ಅವನ ಹೆಸರು ಹೇಳಿ ಕೆಲವು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಈಗ ಅನ್ನ ಸಂತರ್ಪಣೆ ಯಾವಾಗ ಸರ್ ಆಗೋದು? ಅದು ಡಿಸೆಂಬರ್ 24ಕ್ಕೆ ಅವನು ವರ್ಷದ್ದು ದಿನ. ಆ ದಿವಸ ಒಂದು 5,000 ಜನಕ್ಕೆ ಊಟ ಮಾಡಿಸ್ತೀನಿ. ಎಲ್ಲರೂ ಕೂಡ ತುಂಬ ನೆನೆಸ್ಕೋಬೇಕು ಆ ಊಟನ. ಆ ರೀತಿ ನಾನ್ ವೆಜ್ ಊಟ ಮಾಡಿಸ್ತೀನಿ. ನಾನ್ ವೆಜ್ಜು ವೆಜ್ ಎರಡೂ ಮಾಡಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅವನು ಸ್ಟ್ಯಾಚು ಮಾಡಿದ್ದೀವಿ ಅಲ್ಲಿ. ನಾವು ಸ್ಟ್ಯಾಚು ಒಂದು 15 ಲಕ್ಷ ಅಷ್ಟು ಖರ್ಚು ಮಾಡಿ ಸ್ಟ್ಯಾಚು ಮಾಡಿದ್ದೀವಿ. ಅಲ್ಲಿ ನನ್ನ ಜಾಗನೇ ಇದೆ, ಸ್ವಂತ ಜಾಗ. ಜನ ಕುಂತ್ಕೊಂಡು ಊಟ ಮಾಡೋಕ್ಕೆ ಬೇಕಾದಷ್ಟು ಜಾಗ ಇದೆ. ಎಲ್ಲರಿಗೂ ಕೂಡ ಬಾಳೆಹಣ್ಣೆ ಊಟನೇ ಹಾಕಿ ಅದೊಂದು ತೃಪ್ತಿಪಟ್ಟು ಕಳಿಸ್ತೀವಿ. ಇನ್ನೇನು ಜನಗಳಿಗೆ ಆಸ್ತಿ ಹಣ ಏನು ಮಾಡೋಕ್ಕಾಗಲ್ಲ. ಇದರಲ್ಲಾದ ಜನಗಳಿಗೆ ಅವ್ನ ನೆನಪಲ್ಲಿ ಒಂದು ಊಟ ಹಾಕ್ಸ್ತೀವಿ. ಥ್ಯಾಂಕ್ ಯು ಸರ್. ಓಕೆ.